ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಪರ್ಟಿಕ್ಯುಲರ್ಲಿ ನನ್ನ ಯಾರೆಲ್ಲ ಹೆಣ್ಮಕ್ಳು ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅವರಿಗೋಸ್ಕರ ಮೇಯ್ನಾಗಿ ಮಾಡ್ತಿದ್ದೀನಿ. ಓಕೆನಾ? ಸೊ ಒಂದು ಖುಷಿ ಏನು ಗೊತ್ತಾ, ನನ್ನ ಚಾನಲ್ನ ಏನಂತಾರೆ, ಈ ವಿಮೆನ್ಸ್ ಇದ್ದಾರಲ್ಲ, ಹೆಣ್ಮಕ್ಳು ಸಪೋರ್ಟ್ ಮಾಡೋದನ್ನು ಅಥವಾ ಅವ್ರು ಕಮೆಂಟ್ಸ್ ಮಾಡೋದನ್ನು ಓದೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ತುಂಬ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಎಲ್ಲೋ ಒಂದೋ ಎರಡೋ ಒಂದು ನೆಗೆಟಿವ್ ಪಾಯಿಂಟ್ಸ್ಗಳು ಬಿಟ್ಟರೆ, ಬಟ್ ಎಲ್ಲ ಹೆಣ್ಮಕ್ಳು ನನ್ನ ಕಮೆಂಟ್ಸಲ್ಲಿ ಅಕ್ಕ ಹೀಗೆ, ನೀವು ಹೀಗೆ ಮಾಡಿ, ಎಷ್ಟು ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ. ಅದೆಲ್ಲ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಗೊತ್ತಾ. ಅದೇನೋ ಹೇಳ್ತಾರಲ್ಲ, ಹೆಣ್ಮಕ್ಳೇ ನಿಮ್ಮಿ ಅಂತ, ಅದೆಲ್ಲ ಇದನ್ನು ನೋಡಿದ್ರೆ ಸುಳ್ಳು ಅನಿಸುತ್ತೆ. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲವ್ ಯು ಆಲ್. ಸೊ ಎಲ್ಲ ಹೆಣ್ಮಕ್ಳಿಗೋಸ್ಕರ ಇದೊಂದು ವಿಡಿಯೋ ಮಾಡೋಣ ಅಂತ. ಮೇ ಬಿ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಗಂಡು ಮಕ್ಕಳು ಇದ್ದರೆ ಅವರು ನೋಡ್ಬೋದು, ನೋಡಬಾರ್ದು ಅಂತೇನಿಲ್ಲ. ಬಟ್ ಪರ್ಟಿಕ್ಯುಲರ್ಲಿ ಇದು ನನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿರೋ ಅಂಥ ಎಲ್ಲ ಕ್ಯೂಟಾಗಿರೋ ಅಂಥ ಹೆಣ್ಮಕ್ಳಿಗೋಸ್ಕರ. ಓಕೆನಾ? ಸೊ ನಂಗೆ ಗೊತ್ತು ನೀವೆಲ್ಲರೂ ಸ್ಟ್ರಗಲ್ ಮಾಡ್ತಿದ್ದೀರಾ ಲೈಫಲ್ಲಿ ಅಂತ. ಸೊ ಸ್ಟಿಲ್ ಫೈಟ್ ಮಾಡ್ತಿದ್ದೀರಾ ಅಲ್ವಾ. ಅಂದರೆ ನಾ ಏನಾದರೂ ಮಾಡಬೇಕು, ನಾ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀರಾ ಅಲ್ವಾ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಕ್ಲಾಪ್ಸ್. ಓಕೆನಾ? ಸೊ ನೀವೆಲ್ಲ ತುಂಬ ಸ್ಟ್ರಾಂಗೆಸ್ಟ್. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ. ಸೊ ಇವಾಗ ವೀಡಿಯೋಗೆ ಬರೋಣ. ಓಕೆನಾ? ಸೊ ಇವಾಗ ನಾ ಏನು ಹೇಳಬೇಕು ಅಂದರೆ, ಈ ಜಾಬ್ಗೆ ಅಥವಾ ನೀವು VA ಆಗಿ ಯಾಕೆ ಬರಬೇಕು ಅಂತ ಹೇಳ್ತೀನಿ. ಓಕೆನಾ? ಏನೇನು ಬೆನಿಫಿಟ್ಸ್ ಇದೆ, ಯಾಕೆ ಬನ್ನಿ ಅಂತ ನಾನು ಹೇಳ್ತೀನಿ. ಇವಾಗೆಲ್ಲ ಗ್ರೂಪ್ಸ್ ಏನೂ ಬಿಟ್ಬಿಡೋಣ, ಅಂದರೆ SDA FDA ಎಲ್ಲನೂ ಬಿಡೋಣ. ಜಸ್ಟ್ VA ಬಗ್ಗೆ ಮಾತ್ರ ಮಾತಾಡೋಣ. ಯಾಕೆಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರೋಂಥ ಆಲ್ಮೋಸ್ಟ್ ಎಲ್ಲರೂ ಕೂಡ VA ಎಕ್ಸಾಮ್ಗೋಸ್ಕರನೇ ನೀವೆಲ್ಲರೂ ಕೂಡ ಪ್ರಿಪೇರ್ ಆಗ್ತಿದ್ದೀರ ಅಲ್ವಾ. ಸೊ ನಿಮಗೋಸ್ಕರ. ಓಕೆನಾ? ಮೊದಲನೇದಾಗಿ ಯಾಕೆ ಬರಬೇಕು ಅಂತ ಹೇಳ್ತೀನಿ. ಓಕೆನಾ? ಒಂದು ವೇಳೆ ನಿಮಗೆ ಒಂದು ಅಥಾರಿಟಿ ಬೇಕು ಅಥವಾ ಒಂದು ಪವರ್ ಬೇಕು ಅಂತ ನಿಮಗೇನಾದರೂ ಮನಸ್ಸಲ್ಲಿದ್ದರೆ ದಯವಿಟ್ಟು ಈ ಜಾಬಿಗೆ ಬನ್ನಿ. ಯಾಕೆಂದರೆ ನಿಮ್ಮ ಹತ್ರ ಪವರ್ ಇರುತ್ತೆ. ಯಾಕೆಂದರೆ ನೀವು ಡೈರೆಕ್ಟ್ ಪಬ್ಲಿಕ್ ಸರ್ವಿಸ್ ಮಾಡೋದ್ರಿಂದ ನಿಮ್ಮ ಹತ್ರ ಒಂದು ಅಥಾರಿಟಿ ಇರುತ್ತೆ, ಪವರ್ ಇರುತ್ತೆ. ಲಿಟ್ರಲಿ ಪಬ್ಲಿಕ್ಕಿಗೆ ನೀವೇ ಎಲ್ಲ. ನಿಜ ಹೇಳ್ತೀನಿ. ಅವರಿಗೆ ಅವರೊಂದು ಸರ್ಟಿಫಿಕೇಟ್ ಬಂದುಬಿಟ್ಟು ನಿಮ್ಮ ಹತ್ರ ಕೇಳ್ತಾರೆ ಅಂದರೆ ಅವ್ರಿಗೇನು ಅನಿಸುತ್ತೆ ಅಂದರೆ, ಇವರೇ ನಮಗೆಲ್ಲನೂ ಮಾಡಿಕೊಡ್ತಾರೆ ಅನಿಸುತ್ತೆ. ಸೊ ಅದೊಂದು ಅಥಾರಿಟಿ ಇದಲ್ಲ, ಪವರ್ ಇದಲ್ಲ, ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಅದು ನೀವು SDA ಆಗಿ ಒಂದು ಆಫೀಸಲ್ಲಿ ಕೂತ್ಕೊಂಡ್ರೂ ನಿಮಗೆ ಆ ಪವರ್ ಇಲ್ಲ. ಈವನ್ FDA ಆಗಿ ಕೂತ್ಕೊಂಡ್ರೂ ಕೂಡ ಆಲ್ಮೋಸ್ಟ್ ಯಾವುದೇ ಗ್ರೂಪ್ಸಿಗೆ ಬರೋದ್ರೂ ಕೂಡ ನಿಮಗೆ ಆ ಪವರ್ ಇಲ್ಲ. ಬಟ್ ನೀವು VA ಆಗಿ ಫೀಲ್ಡಲ್ಲಿ ಬರ್ತೀರ ಗೊತ್ತಾ, ನಿಮ್ಮ ಹತ್ರ ಆ ಪವರ್ ಇರುತ್ತೆ. ಯಾವಾಗ ಗೊತ್ತಾ ಪವರ್ ಬರುತ್ತೆ, ನಿಮ್ಮ ಹತ್ರ ನೀವು ಸೈನ್ ಹಾಕಿ ನೀವೊಂದು ಸೀಲ್ ಹಾಕ್ತೀರ ಗೊತ್ತಾ, ಒಂದು ಪೇಪರ್ ಮೇಲೆ ನಿಮ್ಮದು ಸೈನ್ ಬೀಳುತ್ತೆ ಗೊತ್ತಾ, ಆವಾಗ ನಿಮಗೆ ಆ ಪವರ್ ಫೀಲ್ ಆಗುತ್ತೆ. ಸೊ ಈ ಪವರ್ ಯಾವಾಗ ಫೀಲ್ ಆಗಲ್ಲ ಗೊತ್ತಾ, ನೀವು VA ಆಗಿ ಆಫೀಸಲ್ಲಿ ಕೂತಿರ್ತೀರಲ್ಲ, ಆವಾಗ ನಿಮಗೆ ಇದು ಗೊತ್ತಾಗಲ್ಲ. ನಿಮಗೆ ಆವಾಗ ಆ ಪವರ್ ಇರೋಲ್ಲ ನಿಮ್ಮ ಹತ್ರ. ಬಟ್ ನೀವು ಫೀಲ್ಡಲ್ಲಿ ಇದ್ದಾಗ ಜನ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ. ಮೇಡಮ್ ಬಂದರು, VA ಮೇಡಮ್ ಬಂದರು, ನಮ್ಮ ಸೆಕ್ರೆಟ್ರಿ ಬಂದರು ಅನ್ನೋದೊಂದು ಫೀಲ್ ಇದಲ್ಲ, ಅದು ನಿಮಗೆ ಫೀಲ್ಡಲ್ಲಿ ಸಿಗುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಗೂ ನಾನು ಏನು ಹೇಳ್ತೀನಿ ಗೊತ್ತಾ, ನೀವೆಲ್ಲರೂ ಮನೆಯಲ್ಲಿ ನಿಮ್ಮದೊಂದು ಇಂಡಿಪೆಂಡೆನ್ಸಿ ಕಳ್ಕೊಂಡು ಮನೇಲಿ ಇರ್ತೀರಲ್ವ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಬನ್ನಿ. ಓಕೆನಾ? ನೀವು ನಿಮ್ಮ ಸರ್ಕಲಲ್ಲಿ, ನಿಮ್ಮ ವಿಲೇಜಲ್ಲಿ ಹೋಗ್ತಿರುವಾಗ ನಿಮಗೊಂದು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ ಜನ. ಅದೊಂದು ಖುಷಿ ಇದೆ ಗೊತ್ತಾ. ಮೇಡಮ್ ಇದೊಂದು ಮಾಡಿಕೊಡಿ, ನಮ್ಮ ಮನೇಲಿ ಹಿಂಗೆ ಕಷ್ಟ ಇದೆ ಮೇಡಮ್, ನಾವು ತುಂಬ ಕಷ್ಟಪಡ್ತಿದ್ದೀವಿ ಮೇಡಮ್, ನೀವು ಮಾಡಿಕೊಡಿ ಮೇಡಮ್, ನಿಮ್ಮ ಹೆಸರು ಹೇಳ್ಕೊಂಡು ನಾವು ಇರ್ತೀವಿ ಅನ್ನುವಾಗ ಲಿಟ್ರಲಿ ಒಂದು ಫ್ಯಾಮಿಲಿ, ಒಬ್ಬ ಪರ್ಸನ್ ಲೈಫ್ನ
ಚೇಂಜ್ ಮಾಡೋ ಅಂತಹ ಅಟ್ಲೀಸ್ಟ್ ಒಂದು ಸ್ಮಾಲ್ ಸಪೋರ್ಟ್ ಮಾಡೋ ಅಂತಹ ಒಂದು ಚಾನ್ಸ್ ನಿಮ್ಮ ಹತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಗೊತ್ತಾ, ಮನೇಲಿ ತುಂಬ ಜನ ಹೆಣ್ಮಕ್ಳು ಅವ್ರದ್ದೊಂದು ಏನಂತಾರೆ ಐಡೆಂಟಿಟಿನ ಕಳ್ಕೊಂಡು ಬದುಕ್ತಿರ್ತೀವಲ್ವ. ಸೊ ನೀವು ಈ ಜಾಬಿಗೆ ಬಂದಾಗ ನಿಮಗೆ ಆ ರೆಸ್ಪೆಕ್ಟ್ ಸಿಗುತ್ತಲ್ಲ, ಅವಾಗ ಅನಿಸುತ್ತೆ ಓಕೆ ನಾನೇನೋ ಮಾಡಿದೆ, ಏನೋ ಮಾಡ್ತಿದ್ದೀನಿ ಅನ್ನೋದೊಂದು ಸಿಗುತ್ತೆ ಅಲ್ಲ, ಅದು ಈ ಜಾಬಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ಆ ಅಥಾರಿಟಿ ಅಥವಾ ಪವರ್ಗೋಸ್ಕರ ನೀವು ಒಂದು ಸ್ಟ್ರಗಲ್ ಮಾಡಿ ಈ ಜಾಬ್ನ ಪಡ್ಕೊಳ್ಳಿ. ಫೀಲ್ಡಿಗೆ ಬನ್ನಿ, ಓಕೆನಾ. ಆಫೀಸ್ಗಿಂತ ಫೀಲ್ಡಲ್ಲಿ ಸ್ವಲ್ಪ ಟಫ್ ಆಗ್ಬೋದು ಹೆಣ್ಮಕ್ಳಾಗಿ. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ತುಂಬ ಸಾಫ್ಟಾಗಿ ಬೆಳೆದು ತುಂಬ ಕೇರಾಗಿ ಬೆಳೆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಬಟ್ ನೀವು ತುಂಬ ಸ್ಟ್ರಗಲ್ ಪಟ್ಕೊಂಡು ನಾ ಏನು ಮಾಡೋದಕ್ಕೂ ರೆಡಿ ಅನ್ನೋ ಥರ ಇದ್ದರೆ, ಅಥವಾ ಫಸ್ಟಿಂದನೂ ಇಂಡಿಪೆಂಡೆಂಟ್ ಆಗಿದ್ದು ಈ ಥರ ಎಲ್ಲ ಬೆಳೆದಿದ್ರೆ, ತುಂಬ ಸ್ಟ್ರಾಂಗಾಗಿ ಬೆಳೆದಿದ್ರೆ, ಅಫ್ಕೋರ್ಸ್ ಯು ಆರ್ ವೆಲ್ಕಮ್. ನೀವು ಆರಾಮ್ಸೆ ಬರ್ಬೋದು, ಓಕೆನಾ. ಸೊ ಇನ್ನೊಂದೇನು ಗೊತ್ತಾ, ನಿಮಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಓಕೆನಾ. ನಿಮಗೆ ವೆಹಿಕಲ್ 2 ವೀಲರ್ ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. 2 ವೀಲರ್ ಏನು ಕಲಿಯೋದು ಕಷ್ಟ ಏನಿಲ್ಲ. ನಿಮಗೊಂದು ವಿಷಯ ಗೊತ್ತಾ, ನನಗೆ ಫಸ್ಟ್ ಒಂದು ಸೈಕಲ್ ಕೂಡ ಓಡ್ಸೋಕ್ಕೆ ಬರ್ತಿರಲಿಲ್ಲ. ನಾನು ಈ ಜಾಬಿಗೆ ಬಂದಮೇಲೆ ನಾನು ಗಾಡಿ ಓಡಿಸೋದನ್ನು ಕಲ್ತಿದ್ದೆ. ಸೊ ಅದೆಲ್ಲ ಏನು ಯೋಚನೆ ಇಲ್ಲ, ಆರಾಮ್ಸೆ ಬನ್ನಿ. ಎಲ್ಲದಕ್ಕಿಂತ ಇನ್ನೊಂದೇನು ಅಂದರೆ, ನಿಮಗೆ ಗ್ರಾಮ ಸೈಕ್ರು ಕೊಡ್ತಾರಲ್ವ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಗಾಡಿ ಕಲ್ತ್ಕೊಳ್ಳಿ, ಗಾಡಿ ಇದ್ದರೆ ಬೆಸ್ಟ್ ಆಗುತ್ತೆ, ಓಕೆನಾ. ಸೊ ನೀವು ತುಂಬ ಸಾಫ್ಟಾಗಿದ್ದರೆ ಸ್ವಲ್ಪ ಆಫೀಸಲ್ಲಿ ಚೂಸ್ ಮಾಡ್ಕೊಳ್ಳಿ, VAO ಭೂಮಿ ಕೇಂದ್ರದಲ್ಲಿ ಚೂಸ್ ಮಾಡ್ಕೊಳ್ಳಿ. ಬಟ್ ಭೂಮಿ ಕೇಂದ್ರದಲ್ಲಿದ್ದರೆ ಜಸ್ಟ್ ನೀವು ನಾರ್ಮಲ್ ಒಂದು ಕೇಸ್ ವರ್ಕರ್ ಥರ ವರ್ಕ್ ಮಾಡಬೇಕಾಗತ್ತಷ್ಟೆ. ನಿಮ್ಮ ಹತ್ರ ಪವರ್ ಅಥಾರಿಟಿ ಅನ್ನೋದೆಲ್ಲ ಇರಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ದೆನ್ ಇನ್ಯಾಕೆ ಬರಬೇಕು ಹೆಣ್ಮಕ್ಳು ಅಂತಂದರೆ, ಆ್ಯಕ್ಚುಲಿ ಈ ಫೀಲ್ಡಲ್ಲಿ ಹೆಣ್ಮಕ್ಳು ತುಂಬ ಕಮ್ಮಿ ಇರ್ತಾರೆ. ಯಾಕೆಂದರೆ VAO ಆದಮೇಲೆ ಆಲ್ಮೋಸ್ಟ್ ಎಲ್ಲರೂ ಚೂಸ್ ಮಾಡೋದೇ ಭೂಮಿ ಕೇಂದ್ರನ. ಸೊ ಆಲ್ಮೋಸ್ಟ್ ಎಲ್ಲ ಭೂಮಿ ಕೇಂದ್ರ ಚೂಸ್ ಮಾಡೋದ್ರಿಂದ ಫೀಲ್ಡಲ್ಲಿ VAಗಳು ಹೆಣ್ಮಕ್ಳು ನೋಡೋದು ತುಂಬ ಕಮ್ಮಿ ಇರುತ್ತೆ. ಸೊ ನೀವು ಬಂದಾಗ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಸೊ ಇನ್ನೊಂದೇನು ಅಂದರೆ, ನಿಮ್ಮ ಪ್ರಮೋಷನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಒಂದು ಹುಡುಗಿ ಒಂದು ಲಾಂಗ್ ಟರ್ಮ್ ನೀವು ಸರ್ವಿಸ್ ಕೊಟ್ಟ ಮೇಲೆ ಪ್ರಮೋಷನಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದೇನು ಹೇಳ್ತೀನಿ ಅಂದರೆ, ನಿಮ್ಮ ಯಾವ ಗ್ರೂಪ್ಸಲ್ಲೂ ಸಿಗದಿಲ್ದಿರೋ ಅಷ್ಟು ನಿಮಗೆ ಒಂದು ಪವರ್ ಅನ್ನೋದು ಈ ಜಾಬಲ್ಲಿದೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಊರಲ್ಲಿ ನಿಮಗೆ ಆ ರೆಸ್ಪೆಕ್ಟ್ ಅಥವಾ ಅದೊಂದು ಫೀಲ್ ಇದೆಯಲ್ಲ, ಅದು ಸಿಕ್ಕೇ ಸಿಗುತ್ತೆ. ಸೊ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಿಮಗೆ ಗೊತ್ತಿರೋ ಹಾಗೆ, ನೀವು ಯಾವುದೇ ಜಾಬ್ ತೊಗೊಂಡ್ರು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಈ ಜಾಬಿಗೆ ಬಂದಾಗ ನಿಮಗೆ ಸ್ಟ್ರೆಸ್ ಕಮ್ಮಿ. ಯಾಕೆ ಅಂತ ಇನ್ನೊಂದು ಹೇಳ್ತೀನಿ, ಬೆಳಗಿಂದ ಸಂಜೆ ತನಕ ಮೇ ಬಿ ನಂಗೆ ಗೊತ್ತಿಲ್ಲ, ನೀವೇನಾದರೂ ಬೆಳಗಿಂದ ಸಂಜೆ ತನಕ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋ ಅಂಥ ಪರ್ಸನ್ ಆಗಿದ್ದರೆ ನಿಮಗೆ ಫೀಲ್ಡಲ್ಲೆಲ್ಲ ಆಗಲ್ಲ ಅಂದರೆ ಈ ಜಾಬ್ ಅಲ್ಲ, ಓಕೆನಾ. ನೀವು ಅವಾಗ ಆಫೀಸ್ ವರ್ಕ್ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಭೂಮಿ ಕೇಂದ್ರ ಟೈಪಲ್ಲಿ. ಬಟ್ ಇಲ್ಲ, ನನಗೆ ಬೆಳಗಿಂದ ಸಂಜೆ ತನಕ ಈ ಸಿಸ್ಟಮ್ ಮುಂದೆ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ನನಗೆ ನೇಚರ್ ನೋಡಿಕೊಂಡು ಓಡಾಡ್ಕೊಂಡು ಅದೊಂದು ಖುಷಿ ಇರುತ್ತೆ ಗೊತ್ತಾ. ನೀವು ಒಂದು ಸರ್ಕಲ್ಗೆ ಹೋಗೋದು, ಓಡಾಡೋದು, ಸ್ಪಾಟ್ಗೆ ಹೋಗೋದು, ಜನಗಳನ್ನ ಮೀಟ್ ಮಾಡೋದು, ಹೊಸ ವ್ಯಕ್ತಿಗಳನ್ನ ಫೇಸ್ ಮಾಡೋದು, ಜನಗಳ ಜೊತೆ ಮಿಂಗಲ್ ಆಗೋದು, ಹೊಸ ಕಲ್ಚರ್ನ ನೋಡೋದು, ಹೊಸ ಭಾಷೆನ ನೋಡೋದು, ಇದೆಲ್ಲ ನಿಮಗೆ ಇಷ್ಟ ಇದ್ದರೆ ನೀವು ಆರಾಮ್ಸೆ ಈ ಜಾಬಿಗೆ ಬರ್ಬೋದು. ಇಲ್ಲ ನನ್ನ ಹತ್ರ ಪರ್ಸನ್ ಅಲ್ಲ, ತುಂಬ ಇಂಟ್ರೋವರ್ಟು, ನನಗೆ ಆಫೀಸಲ್ಲಿ ಕೂತ್ಕೊಬೇಕು, ಆಫೀಸಲ್ಲಿ ಜಸ್ಟ್ ಟೈಪ್ ಮಾಡ್ಕೊಂಡಿರಬೇಕು ಸಾಕು, ನನಗೆ ಹೊರಗಡೆ ಎಲ್ಲ ಓಡಾಡೋಕ್ಕಾಗಲ್ಲ, ಬಿಸಿಲಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂದರೆ ನಿಮಗೆ ಆಗಲ್ಲ, ಸೆಟ್ ಆಗಲ್ಲ. ಸೊ ನೀವು ಆಫೀಸಲ್ಲಿ ಇರೋದು ಒಳ್ಳೆಯದಾಗತ್ತೆ. ಸೊ ನಾನು ಹೇಳ್ತೀನಿ ಅಂದರೆ, ಈ ನೇಚರಲ್ಲಿ ಗಾಡಿ ಓಡಿಸ್ಕೊಂಡು ಮಳೆ ಬರ್ತಿರುತ್ತೆ, ಚೆನ್ನಾಗಿರುತ್ತಲ್ಲ ಕೇಳೋಕ್ಕೆ. ಸೊ ಮಳೆಯಲ್ಲಿ ಗಾಡಿಯಲ್ಲಿ ಫುಲ್ಲು ಕಾರಿರುತ್ತೆ, ನೇಚರ್ ಇರುತ್ತೆ, ಅಲ್ಲಲ್ಲಿ ಸಣ್ಣ ಸಣ್ಣ ಫಾಲ್ಸ್ ಹರಿತಿರುತ್ತೆ. ಮಳೆಗಾಲ ಬರಲಿ ಅದೆಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದೆಲ್ಲ ಇವಾಗ ಸದ್ಯಕ್ಕೆ ಬೇಸಿಗೆಗಾಲ ಅಲ್ಲ, ಅದೆಲ್ಲ
ಕಾಣಿಸಲ್ಲ. ಇನ್ನೇನು ಸ್ವಲ್ಪ ಇನ್ನೊಂದು 2-3 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಆವಾಗೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ. ಲಿಟ್ರಲಿ ನೀವು ಬೈಕಲ್ಲಿ ಹೋಗುವಾಗ ಇಲ್ಲಿ ಫಾಲ್ಸು, ನೇಚರು, ಪುಟ್ಟು ಮನೆಗಳು, ಹಂಚಿನ ಮನೆಗಳು, ಅಲ್ಲಲ್ಲಿ ಬಾವಿಗಳು, ಆಮೇಲೆ ಕಪ್ಪೆಗಳು ಇದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂಥರ ನೀವೇನೋ ಆ ರೋಡಲ್ಲಿ ಹೋಗುವಾಗ ಹೆಂಗಿರುತ್ತೆ ಅಂದರೆ, ಮಳೆಗೆ ಒಂದು ಸ್ವಲ್ಪ ಪಿಚ ಅನಿಸಿದ್ರು ಕೂಡ ಆ ರೋಡಲ್ಲಿ ಹೋಗುವಾಗ ಅದೊಂದು ಫೀಲ್ ಇದೆ ಅಲ್ಲ, ಒಂದು ನೇಚರ್ ಮುಂದೆ, ಅದ್ರ ಮುಂದೆ ಬೇರೆ ಏನಿಲ್ಲ. ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿರ್ತೀರಲ್ಲ, ನಾನು ಹಳ್ಳಿಯಲ್ಲಿ ಒಂದು ಪುಟ್ಟು ಮನೆ ಸುತ್ತ ಜಾಗ, ಆಮೇಲೆ ಅಲ್ಲಲ್ಲಿ ಅಗ್ರಿಕಲ್ಚರ್ ಮಾಡೋ ಥರ ಜಾಗ ಇರಬೇಕು, ನನ್ನ ತೋಟ ಇರಬೇಕು, ಯಾವ ಡಿಸ್ಟರ್ಬ್ ಇಲ್ದಲ್ಲ, ಈ ಇಂಟರ್ನೆಟ್ಟು, ಫೋನು ಇದೆಲ್ಲ ಏನೂ ಇಲ್ದಲ್ಲ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ನೀವೆಲ್ಲರೂ ಮ್ಯಾನಿಫೆಸ್ಟ್ ಮಾಡಿರ್ತೀರ. ಎಲ್ರಿಗೂ ಆಸೆ ಬಂದೇ ಬರುತ್ತೆ ನಾನು ಈ ಥರ ಬದುಕಬೇಕು ಅಂತ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. ನೀವೆಲ್ಲರೂ ಬಂದರೆ ಆ ಥರ ಒಂದು ಲೈಫ್ನ ನಿಜವಾಗ್ಲೂ ಬದುಕ್ಬೋದು. ಒಂದು ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ಈ ಥರ ಎಲ್ಲ ಇಲ್ದಲೆ ಆರಾಮ್ಸೆ ಒಂದು ಕಾಡಲ್ಲಿ ಬೆಟ್ಟಗಳ ಮಧ್ಯೆ ಒಂದು ಪುಟ್ಟು ಮನೆ ಆ ಥರ ಎಲ್ಲ ಇರಬೇಕು ಅಂತ. ಸೊ ಇವಾಗ ನೋಡಿ, ನಮ್ಮ ಮನೆ ಹಿಂದ್ಗಡೆನೇ ಸಣ್ಣಗೆ ಹಳ್ಳ ಇರುತ್ತೆ, ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗೆಲ್ಲ ಒಣಗೋಗಿರುತ್ತೆ, ಬಟ್ ಮಳೆಗಾಲದಲ್ಲಿ ಲಿಟ್ರಲಿ ಹಳ್ಳ ಹರಿತಾ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ನನ್ನ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೆಲ್ಲ ನೀವು ಹೋಗಿ ನೋಡ್ಬೋದು. ಸೊ ಈ ಥರ ಎಲ್ಲ ಲೈಫ್ ಇಷ್ಟ ಇತ್ತು. ನಾನು ನೇಚರ್ ಜೊತೆ ಓಡಾಡಿಕೊಂಡು, ಏನು ಗೊತ್ತಾ, ಆಫೀಸಲ್ಲಿದ್ದರೆ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತಾ, ಸೀಕ್ರೆಟ್ ಇದು. ಸೊ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತಾ, ಬಟ್ ಫೀಲ್ಡಲ್ಲಿದ್ದರೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದರೂ ಕೂಡ, ಬಟ್ ಕೆಲಸ ಜಾಸ್ತಿ ಇರ್ಬೋದು, ಸ್ವಲ್ಪ ಕೆಲಸ ಟಫ್ ಅನಿಸ್ಬೋದು, ಬಟ್ ಆ ಜನಗಳ ಜೊತೆ ಮಾತಾಡುವಾಗ, ಅವ್ರ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡುವಾಗ, ಅವ್ರ ಕಷ್ಟನ ಕೇಳುವಾಗ ಅದೆಲ್ಲ ಮರ್ತೋಗುತ್ತೆ, ಅದೆಲ್ಲ ಹೊರಟೋಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಆರಾಮ್ಸೆ ಈ ಫೀಲ್ಡಿಗೆ ಬರ್ಬೋದು. ಜಸ್ಟ್ ಒಂದು ಗಾಡಿ ಓಡಿಸೋದು ಮಾತ್ರ ಒಂದು ಸ್ವಲ್ಪ ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ. ಸೊ ದಟ್ ಯಾರ ಮೇಲೂ ಡಿಪೆಂಡ್ ಆಗ್ದಲೆ ನೀವು ಆರಾಮ್ಸೆ ಇರ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಯಾವುದು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ನೀವು ಆರಾಮ್ಸೆ ಏನೇ ಇಲ್ಲ ಹೇಳಿ, ಆರಾಮ್ಸೆ ಒಂದು ಗಾಡಿ ಓಡಿಸೋದು ಕಲ್ತ್ಬಿಟ್ರೆ ನೀವು ಆರಾಮ್ಸೆ ನಿಮ್ಮ ಸರ್ಕಲ್ಗೆ ದಿನ ಓಡಾಡ್ಕೊಂಡು ನಿಮ್ಮ ಕೆಲಸ ಮುಗಿಸ್ಕೊಂಡು ಆರಾಮ್ಸೆ ಇರ್ಬೋದು. ಬಟ್ ಸ್ವಲ್ಪ ಗಾಡಿ ಓಡಿಸೋದು ಬರಲಿಲ್ಲ ಅಂದರೆ ನಿಮ್ಮ ಗ್ರಾಮ ಸೈಕ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗಬೇಕಾಗತ್ತೆ ಅಷ್ಟೇ, ಬೇರೆ ಏನಿಲ್ಲ. ಚಿಂತೆ ಅಂತೂ ಪಡೋದು ಬೇಡ. ನೋಡಿ, ನಿಮ್ಮ ಎದುರುಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಂದರೆ ಇನ್ನು ಒಂದು 2-3 ತಿಂಗಳು ಹೋದರೆ 1 ವರ್ಷನೇ ಆಗೋಗುತ್ತೆ ನಾನು ಜಾಬ್ ಜಾಯ್ನ್ ಆಗಿ. ಸೊ ಅಂಥದ್ರಲ್ಲಿ ಇದ್ದೀನಿ ಅಂದರೆ, ಮಾಡ್ತೀನಿ ಅಂದರೆ ನೀವು ಮಾಡ್ಬೋದಲ್ವ. ಬಟ್ ತುಂಬ ಸಾಫ್ಟ್ ಅಥವಾ ತುಂಬ ಮುದ್ದಾಗಿ ನಿಮ್ಮ ಮನೇಲೆಲ್ಲ ಬೆಳೆಸಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಷ್ಟೇ, ಬೇರೆ ಇಲ್ಲ ಅಂತಲ್ಲ. ಆರಾಮ್ಸೆ ಚಿಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು, ಯೋಚನೆ ಮಾಡಬೇಡಿ. ಸೊ ಇದನ್ನು ಹೇಳೋಕ್ಕೆ ಈ ವಿಡಿಯೋ ಮಾಡಿದ್ದು. ಮೇ ಬಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಯಾಕೆ ನೀವು ಈ ಫೀಲ್ಡಿಗೆ ಬರಬೇಕು ಅಂತ ಆಟೋಮೆಟಿಕ್ಕಾಗಿ ನೀವು ಈ ಫೀಲ್ಡಿಗೆ ಬಂದಮೇಲೆ ಸ್ವಲ್ಪ ಚೇಂಜ್ ಆಗ್ತೀರ. ಯಾವ ಥರ ಅಂದರೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನೋ ಸ್ಟಾರ್ಟಿಂಗಲ್ಲಿ ಒಂದಿರುತ್ತಲ್ಲ, ಅದು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ರೆಡಿ ಆಗೋದು ಚೇಂಜ್ ಆಗುತ್ತೆ, ನೀವು ಮಾತಾಡೋದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದರೆ ಲಿಟ್ರಲಿ ನೀವು ಪಬ್ಲಿಕ್ ಇಂಟ್ರ್ಯಾಕ್ಷನ್ಸ್ ಡೈಲಿ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊತೀರ. ಸೊ ದಟ್ ನಿಮ್ಮ ಲೆವೆಲ್ ಅಪ್ ಆಗುತ್ತೆ, ನೋಡೋದ್ರಲ್ಲಿ, ಮಾತಾಡೋದ್ರಲ್ಲಿ, ನಿಮ್ಮ ರೆಸ್ಪೆಕ್ಟಲ್ಲಿ, ಎಲ್ಲದರಲ್ಲೂ ಲೆವೆಲ್ ಅಪ್ ಆಗ್ತೀರಾ. ಸೊ ಯೋಚನೆ ಮಾಡಬೇಡಿ ಆಯಿತಾ. ಒಬ್ಬರೇ ಇರಬೇಕು, ಒಬ್ಬರೇ ಹೆಂಗೆ ನನ್ನ ವಿಲೇಜ್ಗೆ ಹೋಗಬೇಕು, ಹೆಂಗೆ ಕೆಲಸ ಮಾಡಬೇಕು, ಕಾಡು ಮಧ್ಯೆ ಇದೆಲ್ಲ ಏನಿಲ್ಲ. ನಿಮಗೆ ಅಂತ ಗ್ರಾಮ ಸಹಾಯಕರು ಕೊಟ್ಟಿರ್ತಾರೆ, ಯೋಚನೆ ಬೇಡ, ಓಕೆನಾ. ಸೊ ಕೊಟ್ಟಿರೋದ್ರಿಂದ ಅವ್ರನ್ನ ಯಾಕೆ ಕೊಟ್ಟಿರ್ತಾರೆ ಅಂದರೆ, ಲಿಟ್ರಲಿ ನಿಮ್ಗೆ ಗೈಡೆನ್ಸಿಗೆ ಕೊಟ್ಟಿರ್ತಾರೆ, ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಕೊಟ್ಟಿರ್ತಾರೆ. ಸೊ ಯೋಚನೆ ಬೇಡ, ಅವರಿಗೆ ಆ ವಿಲೇಜ್ ಗೊತ್ತಿರುತ್ತೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಭಯ ಬೇಡ, ಓಕೆನಾ. ಸೊ ನಾನು ಇನ್ನೊಂದು ವಿಡಿಯೋ ಮಾಡಬೇಕು, ಹೇಗೆ ನಾವು ಸರ್ಕಲಲ್ಲಿ ವಿ ಆಗ್ಬೋದು, ಭೂಮಿ ಕೇಂದ್ರದಲ್ಲಿ ಯಾರು ಇದನ್ನು ಆಪ್ಷನ್ ಕೊಡ್ತಾರೆ, ಯಾರು ನಮಗೆ ಚಾಯ್ಸ್ ಕೊಡ್ತಾರೆ, ಇದು ನಮಗೆ ನಾವೇ ಚೂಸ್ ಮಾಡ್ಕೊಬೇಕಾ ಅಥವಾ ನಮಗೆ ಯಾರಾದರೂ ಕೊಡ್ತಾರಾ ಅನ್ನೋದೊಂದು ಡೌಟ್ ಇದೆ ಅಲ್ವಾ, ಅದ್ರ ಬಗ್ಗೆನೂ ಹೇಳ್ತೀನಿ, ಓಕೆನಾ. ಸೊ ಡೋಂಟ್ ವರಿ. ಸೊ ಯಾರೆಲ್ಲ ವಿ ಎ ಪ್ರಿಪೇರ್ ಆಗ್ತಿದ್ದೀರೋ, ಕ್ಯೂಟ್ ಹುಡುಗಿರುಗಳು, ಹೆಣ್ಮಕ್ಳು ಎಲ್ಲರೂ ಬ್ಯೂಟಿಫುಲ್
ಅರ್ಥ ಆಯ್ತಾ? ನಿಮ್ಮೆಲ್ಲರೂ ಹಾರ್ಟು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ದಟ್ ನೀವೆಲ್ಲರೂ ಬ್ಯೂಟಿಫುಲ್ಲೇ, ನೋಡೋಕ್ಕೆ ಬ್ಯೂಟಿಫುಲ್ ಆಗಿ ಅಂತ ಇರಬೇಕು ಅಂತ ಏನಿಲ್ಲ. ಹಾರ್ಟ್ ಅನ್ನೋದೊಂದು ಬ್ಯೂಟಿಫುಲ್ ಆಗಿದ್ರೆ ನಾವು ಬ್ಯೂಟಿಫುಲ್ ಥರನೇ. ಸೊ ನಿಮ್ಮೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ವಿ ಎ ಹೋಗಿ ಪ್ರಿಪೇರ್ ಆಗ್ತಿದ್ದೀರಾ, ದಯವಿಟ್ಟು ಆಗಿ, ಓಕೆನಾ? ಅದನ್ನು ಆಗ್ತಾರೆ. ಸೊ ದಟ್ ಯಾಕೆ ಅಂದರೆ ಸಿಲೆಬಸ್ ಓವರ್ಲ್ಯಾಪ್ ಆಗುತ್ತೆ. ಅದರ್ ಗ್ರೂಪ್ಸಿಗೂ ವಿ ಎ ಹೋಗು ಸಿಲೆಬಸ್ ಓವರ್ಲ್ಯಾಪ್ ಆಗುತ್ತೆ. ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಏನು ಹೇಳ್ತೀನಿ, ವಿ ಎಗೆ ಓದ್ತಿದ್ದೀನಿ ಅಂದರೆ ನೀವು ಬೇರೆ ಎಕ್ಸಾಮಿಗೆ ಬರಿಬಾರ್ದು ಅಂತೇನಿಲ್ಲ. ನಿಮ್ಮ ಪಾಡಿಗೆ ನೀವು ಅದನ್ನು ಓದಿ. ಜಸ್ಟ್ ಅದ್ರ ಜೊತೆಗೆ ಯಾವುದ್ಯಾವುದು ಬೇರೆ ಎಕ್ಸಾಮ್ಸ್ಗಳು ನೋಡಿ, ರೀಸೆಂಟಾಗಿ ಒಂದು FD ST ಎಲ್ಲ ನಡೆಸಿದ್ರಲ್ವ. ಸೊ ಇಟ್ ಹೆಲ್ಪ್ಡ್. ಅಂದರೆ ನೀವು ಅಲ್ಲಿ ಓದೋದು ಇಲ್ಲಿಗೆ ಓವರ್ಲ್ಯಾಪ್ ಆಗೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಪೇಪರ್ ಟಫ್ನೆಸ್ ಮೇಲೆ ಕೆಳಗಡೆ ಆಗ್ಬೋದೇ ಹೊರತು, ಬಟ್ ಲಿಟ್ರಲಿ ಸೇಮ್ ಸಿಲೆಬಸ್ಸೇ. ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಓದೋದೇ ಇಲ್ಲಿಗೆ ಅಪ್ಲೈ ಆಗುತ್ತೆ, ಇಲ್ಲಿ ಓದೋದೇ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ನಾನು ವಿ ಎಗೆ ಓದ್ತಿದ್ದೀನಿ, ವಿ ಎಗೆ ಮಾತ್ರ ಬರಿಬೇಕು ಆ ಥರ ಎಲ್ಲ ಏನಿಲ್ಲ, ಓಕೆನಾ? ಅದು ಗ್ರೂಪ್ ಸಿನೇ ಆಗಿರೋದ್ರಿಂದ ಓವರ್ಲ್ಯಾಪ್ ಆಗುತ್ತೆ ನಿಮಗೆ. ಓಕೆ, ಯಾವುದು ಬೇರೆ ಎಕ್ಸಾಮ್ಸ್ಗಳಿಗೆ ಓವರ್ಲ್ಯಾಪ್ ಆಗೋದ್ರಿಂದ ನೀವು ಅದಕ್ಕೆ ಸ್ವಲ್ಪ ಸ್ಟ್ರಾಂಗಾಗಿ ಪ್ರಿಪೇರ್ ಆಗಿ, ಓಕೆನಾ? ಸೊ ಅದಕ್ಕೆ ಪ್ರಿಪೇರ್ ಆಗ್ತಾನೆ ನೀವು ಬೇರೆ ಎಕ್ಸಾಮ್ಸ್ನ ಕೊಡಿ, ಯಾವುದಾದ್ರೂ ಓಕೆ, ಎನಿ ಎಕ್ಸಾಮ್ಸ್ಗಳನ್ನ ಕೊಡಿ. ನಾನು ಅಂದ್ಕೊಂಡೆ ನನ್ನ ಚಾನಲಲ್ಲಿ ಎಕ್ಸಾಮ್ಸ್ ಬಗ್ಗೆ ಒಂದು ಸ್ವಲ್ಪ ನೋಟಿಫಿಕೇಷನ್ಸ್ಗಳದ್ದು ವಿಡಿಯೋ ಮಾಡೋಣ ಅಂತ. ಬಟ್ ಮೇ ಬಿ ನಿಮ್ಗೆ ಯಾರಿಗೂ ಅದು ಇಷ್ಟ ಆಗಲಿಲ್ವೇನೋ, ಜಸ್ಟ್ ವಿ ಎ ಓದ್ ಮಾತ್ರ ಕಂಟೆಂಟ್ ಬೇಕಿತ್ತೇನೋ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಮಾಡಿಲ್ಲ. ಸೊ ದಯವಿಟ್ಟು ಈ ಥರ ಏನಾದರೂ ನೋಟಿಫಿಕೇಷನ್ಸ್ಗಳ ಬಗ್ಗೆ ಬೇಕು ಅನ್ನೋಂಗಿದ್ರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನಾನು ಲಿಟ್ರಲಿ ನಿಜವಾಗ್ಲೂ ಮಾಡ್ತೀನಿ, ಓಕೆನಾ? ನಿಮಗೆ ನೋಟಿಫಿಕೇಷನ್ಸ್ ವಿತ್ ವಿ ಎ ಒ ಬಗ್ಗೆ ಮಾಡ್ತೀನಿ. ಇಲ್ಲ ನನಗೆ ಜಸ್ಟ್ ವಿ ಎ ಒ ಬಗ್ಗೆ ಮಾತ್ರ ಬೇಕು ಅಂದರೆ ಇಟ್ಸ್ ಓಕೆ, ಅದನ್ನು ನನಗೆ ಓಕೆನೇ. ಬಟ್ ನಾನೇನು ಅಂದ್ಕೊಂಡಿದ್ರೆ ಅಂದರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ನೋಟಿಫಿಕೇಷನ್ಸ್ಗಳು ಗೊತ್ತಾಗಲ್ಲ ಅವ್ರಿಗೆ ಹೇಗೆ ಬರುತ್ತೆ ಅನ್ನೋದು. ಮೇ ಬಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನನಗೆ ಅಷ್ಟು ರೆಸ್ಪಾನ್ಸ್ ಬರಲಿಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಬಟ್ ನಿಮಗೆ ಬೇಕಿದ್ರೆ ನೀವು ಐ ಆಮ್ ಓಪನ್ ಟು ಹೆಲ್ಪ್. ನೀವು ಆರಾಮ್ಸೆ ನನಗೆ ಕಮೆಂಟಲ್ಲಿ ಹಾಕಿದ್ರೆ ಮ್ಯಾಮ್ ಹೊಸ ನೋಟಿಫಿಕೇಷನ್ಸ್ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ ನಾನು ರೆಗ್ಯುಲರಾಗಿ ಆಲ್ ಇಂಡಿಯಾ ಯಾವುದೇ ನೋಟಿಫಿಕೇಷನ್ ಬಂದರೂ ನಾನು ವೀಡಿಯೋ ಮಾಡ್ತೀನಿ. ಸೊ ಕತ್ಲಾಗ್ತಾ ಬಂತು, ವೀಡಿಯೋ ಎಂಡ್ ಮಾಡೋಣ. ನಿಮ್ಮೆಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ನನ್ನ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಫ್ರಮ್ ಮೈ ಬಾಟಮ್ ಆಫ್ ದಿ ಹಾರ್ಟ್, ನಿಮ್ಮೆಲ್ಲರಿಗೋಸ್ಕರ. ಸೊ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಚೆನ್ನಾಗಿ ಓದಿ. ನೀವೆಲ್ಲರೂ ನನಗೆ ಮ್ಯಾಮ್ ನಂದು ಕ್ಲಿಯರ್ ಆಯಿತು ಮ್ಯಾಮ್, ನನ್ನ ಎಕ್ಸಾಮ್ ಕ್ಲಿಯರ್ ಆಯಿತು ಅಂತ ನಿಮ್ಮಲ್ಲಿ ಸ್ವಲ್ಪ ಜನ, ಸ್ವಲ್ಪ ಅಲ್ಲ ಎಲ್ಲರೂ ಪಾಸ್ ಆಗಬೇಕು ನೆನಪಲ್ಲಿ. ಸೊ ದಟ್ ನೀವೆಲ್ಲರೂ ಚೆನ್ನಾಗಿ ಓದಬೇಕು, ಓಕೆನಾ? ಎಷ್ಟು ಓದಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಓದಿದ್ವಿ ಅನ್ನೋದು ಇಂಪಾರ್ಟೆಂಟ್, ನೆನಪಲ್ಲಿರಲಿ. ಸೊ ನೀವೆಲ್ಲರೂ ಇದು ಮಾಡಿ ನನಗೆ ಒಂದು ಕಮೆಂಟ್ ಹಾಕಿದ್ರೆ ಪಾಸಾಗಿ, ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ಇದೊಂದು ವಿಡಿಯೋ ಚಾನಲ್ ಅಷ್ಟೆ. ಸೊ ಲವ್ ಯು ಆಲ್, ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ತೀರಿ. ಲವ್ ಯು ಆಲ್. ಬೈ ಬಾಯ್.